ಅವರೊಬ್ಬರಿಗಾಗಿ ತನ್ನ ಕನಸನ್ನೇ ಬದಿಗೊತ್ತಿದ್ದ ನಟಿ. ಹೆಮ್ಮೆಗೆ ಹಳ್ಳಿಯಲ್ಲಿ ಹೆಮ್ಮರವಾಗಿತ್ತು ಇವರ ಪ್ರೀತಿ. ಅಂದು ಇವರು ಬದುಕಿ ಬಂದಿದ್ದೇ ಒಂದು ಪವಾಡ. ಇದು ಈ ಹೊತ್ತಿನ ಅಭಿನೇತ್ರಿ ವಿಶೇಷ ರೀಟಾ ರಿಟರ್ನ್ ಪಾರ್ಟ್ 2. ಪರಸಂಗದ ಗೆಂಡೆ ತಿಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದೊಳ್ಳೆ ಸದಭಿರುಚಿಯ ಚಿತ್ರ ಅನ್ನೋ ಪಟ್ಟ ಸಿಕ್ಕಿತ್ತು. ಲೋಕೇಶ್ ಅವರ ಅಭಿನಯಕ್ಕೆ ಇಂಡಸ್ಟ್ರಿನೇ ಭೇಷ್ ಅಂದಿತ್ತು. ಹಾಗೆ ರೀಟಾ ಆಂಚನ್ ಅವರಿಗೂ ಊಹಿಸದಷ್ಟು ಚಪ್ಪಾಳಿಗಳು ಸಿಕ್ಕಿದ್ವು. ಕನ್ನಡಕ್ಕೆ ಮತ್ತೊಬ್ಬ ನಟಿ ಸಿಕ್ಕೇ ಬಿಟ್ರು ಅನ್ನೋ ಗುಂಗಲ್ಲೇ ಸಿನಿಮಾ ಮಂದಿ ಇದ್ರು. ಆದ್ರೆ ಒಂದೇ ಚಿತ್ರ ಅವರ ಲೆಕ್ಕಾಚಾರವನ್ನೆಲ್ಲ ತಲೆಕೆಳಗಾಗಿಸಿಬಿಡ್ತು. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ. ಈ ಚಿತ್ರದಲ್ಲಿ ರೀಟಾ ಆಂಚನ್ ಅವರಿಗೆ ಪ್ರಶಂಸೆಗಳ ಮೇಲೆ ಪ್ರಶಂಸೆಗಳು ಸಿಗೋಕೆ ಶುರುವಾಗಿತ್ತು. ಹೀಗಾಗಿ ಕನ್ನಡದಲ್ಲಿ ಗಟ್ಟಿಯಾಗಿ ನೆಲೆಯೂರ್ತಾರೆ ಅನ್ನೋ ಭವಿಷ್ಯ ನುಡಿದಿದ್ರು ವಿಮರ್ಶಕರು. ಇಷ್ಟೊಂದು ನಿರೀಕ್ಷೆ ಮೂಡಿಸೋಕೆ ಕಾರಣ ಅವರ ಅಪಿಯರೆನ್ಸ್. ಮುಂಬೈ ಕಲ್ಚರ್ ಹೊತ್ತು ಕನ್ನಡಕ್ಕೆ ಬಂದಿದ್ದ ನಟಿಗೆ ಸಿಕ್ಕಿದ್ದು ಕನ್ನಡದ ಪಕ್ಕ ಮಂಡ್ಯದ ಕಡೆಯ ಕಥೆ. ಇದಕ್ಕೆ ಈಕೆ ಹೇಗೆ ಹೊಂದ್ಕೊಳ್ತಾರೆ ಅನ್ನೋ ಅನುಮಾನ ಆಗ ಮೂಡಿತ್ತು. ನಾನು ಕರಾವಳಿ ಮಾಡಿದ್ದೆ, ಯಾವುದು ಆರ್ಟ್ ಫಿಲ್ಮ್ ಮ್ಯಾಂಗ್ಳೂರ್ನಲ್ಲಿ. ಅದರಲ್ಲಿ ವಿಶ್ವಕುಮಾರ್ ಅಂತ ಡೈರೆಕ್ಟರ್ ಆಗಿದ್ರು. ಅದನ್ನು ನೋಡ್ಬಿಟ್ಟು ನನಗೆ ಈ ಆಫರ್ ಬಂತು, ಗೆಂಡೆ ತಿಮ್ಮದು. ಅವ್ರು ಬಂದು ನೋಡಿದ ತಕ್ಷಣವೇ ನನಗೆ ಒಂಥರ ಮಾಡರ್ನ್ ಟೈಪಲ್ಲಿ ಬ್ರಾಟಪ್ ಇನ್ ಬಾಂಬೆ, ಇದು ತೂಯಿರ ಹಳ್ಳಿ ಟೈಪ್ ಸಬ್ಜೆಕ್ಟು. ಬಟ್ ಐ ಥಾಟ್ ನೋಡೋಣ ಒಂದು ಚೇಂಜ್ ಆಗುತ್ತೆ ಅಂತ ಐ ಡಿಸೈಡೆಡ್ ಟು ಡೂ ಇಟ್. ಕರ್ನಾಟಕದವರೇ ಆಗಿದ್ರೂ ಕನ್ನಡ ಬಾರದ ಈ ನಟಿಯ ಆಯ್ಕೆ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆದ್ರೆ ಚಿತ್ರತಂಡಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಅವರ ಮತ್ತೊಂದು ಸಿನಿಮಾ ಕರಾವಳಿ. ಹೀಗಾಗಿ ರೀಟಾ ಅವರ ಅಪಿಯರೆನ್ಸ್ ಒಂದನ್ನೇ ಗಮನದಲ್ಲಿಟ್ಕೊಂಡು ಮಾಡಿದ ಆಯ್ಕೆ ತಪ್ಪಾಗ್ಲಿಲ್ಲ. ಸಿನಿಮಾ ತೆರೆ ಕಂಡ ಮೇಲೆ ಈ ನಟಿಗೆ ಅಸಂಖ್ಯಾತ ಅಭಿಮಾನಿಗಳು ಹುಟ್ಕೊಂಡಿದ್ರು. ಹೀಗಾಗಿ ಕನ್ನಡದ ಉಳಿದ ನಟರಿಗೂ ಈಕೆ ನಾಯಕಿಯಾಗ್ತಾರೆ ಅನ್ನೋ ಊಹೆ ಇತ್ತು. ನನಗಂತೂ ತುಂಬ ರೆಸ್ಪೆಕ್ಟ್. ನಾನಂತೂ ಇಲ್ಲಿ ಅಣ್ಣವ್ರನ್ನೂ ಫ್ಯಾನ್. ನಾನು ಈಸ್ ಲೈಕ್ ಅ ಟೋಟಲ್ ಮ್ಯಾನ್, ಪರ್ಫೆಕ್ಟ್ ಪರ್ಸನ್. ರಾಜ್ಕುಮಾರ್ ಅವರು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್, ಬೋತ್ ಇನ್ ಹಿಸ್ ವಾಯ್ಸ್, ಇನ್ ಹಿಸ್ ಪರ್ಸ್ನಾಲಿಟಿ, ಇನ್ ಎ ಪರ್ಫೆಕ್ಟ್ ಗಾಡ್ ಸೆಂಟ್ ಟು ಎಂಟರ್ಟೈನ್ ಪೀಪಲ್. ಆ ಥರ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಟು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಇನ್ ಕನ್ನಡ. ಇನ್ ಬಾಂಬೆ ಐ ಆಮ್ ವೆರಿ ಫಾಂಡ್ ಆಫ್ ಅಮಿತಾಬ್ ಬಚ್ಚನ್. ಇನ್ ಮಲಯಾಳಂ ಐ ಆಮ್ ಫಾಂಡ್ ಆಫ್ ಮೋಹನ್ ಲಾಲ್. ಆ್ಯಂಡ್ ಇನ್ ತಮಿಳ್ ಕಮಲ್ ಹಾಸನ್. I feel they are all very good actors, method actors, natural actors. They are not artificial illa. They just flow with the role. ಆ ಥರ I used to admire all these people. But ನನಗೆ ಆಪರ್ಚುನಿಟಿ ಆಗಿಲ್ಲ. ಐ ಗಾಟ್ ಮ್ಯಾರಿಡ್ ಅಲ್ಲ, ಇಲ್ಲಾಂದರೆ ನಾನು ಡೆಫಿನೆಟ್ಲಿ ಅವ್ರ ಜೊತೆ ಎಲ್ಲ ಮಾಡ್ತಾ ಇದ್ದೆ. ಒಬ್ಬ ನಾಯಕಿಗೆ ಇರಬೇಕಾದ ಎಲ್ಲಾ ಗುಣಗಳನ್ನ ಹೊತ್ತು ಬಂದಿದ್ದ ರೀಟಾ ಆಂಚನ್ ಅವರಿಗೂ ಸಿನಿಮಾಗಳಲ್ಲಿ ನಟಿಸೋ ಹಂಬಲ ಇತ್ತು. ಯಾಕಂದ್ರೆ ನಟಿಸೋಕೆ ಬೇಕಾದ ಎಲ್ಲಾ ತಯಾರಿಯನ್ನು ಮಾಡಿಕೊಂಡೇ ಬಂದಿದ್ರು. ಹೀಗಾಗಿ ಭಾಷೆ ಗೊತ್ತಿಲ್ಲದಿದ್ರು, ಕನ್ನಡದ ಸಂಸ್ಕೃತಿಯ ಅರಿವಿಲ್ಲದಿದ್ರು ರೀಟಾ ತಟ್ಟನೆ ಗ್ರಹಿಸಿ ಬಿಟ್ಟಿದ್ರು. ಇದೊಂದು ಗುಣ ಅವರನ್ನ ಕನ್ನಡ ಚಿತ್ರರಂಗದಲ್ಲಿ ಬಹುದೂರ ಕರ್ಕೊಂಡು ಹೋಗುತ್ತೆ ಅಂತ ಮಾತಾಡೋದಕ್ಕೆ ಶುರು ಮಾಡುವಂತೆ ಮಾಡ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ ಗೆಂಡೆ ತಿಮ್ಮ ರೋಲ್ ಮಾಡುವಾಗ ಈಸ್ ನಾಟ್ ಎ ಬಾತ್. ಒಂಥರ ಹಂಗೆ ಗಲೀಜು ಥರ ಇರೋ ಕೂದಲೆಲ್ಲ, ಬೆರಣಿ ಎಲ್ಲ ಹಚ್ಚಿ ಹಿಂಗೆ ಕೂದಲಿಗೆಲ್ಲ. ಈ ವಾಸ್ ಟೋಟ್ಲಿ ಇನ್ವಾಲ್ಡ್ ಆ ರೋಲ್ನಲ್ಲಿ.
ಒಂಥರ ತುಂಬ ಒಳ್ಳೆ ಮನುಷ್ಯ. ಕರೆದೆ ಬಾ ಅಮ್ಮ ಹೋಗಮ್ಮ ಅಂತ ತುಂಬ ರೆಸ್ಪೆಕ್ಟ್ ಕೊಡೋ. ಆವಾಗ ನಂಗೆ ಕನ್ನಡ ಬರ್ತಾಯಿಲ್ಲ. ನಾನು ನಾಯಿಗಳಿಗೆ ಬಾ ಬನ್ನಿ ಅಂತ ಹೇಳ್ತಾ ಇದ್ದೆ, ಮನುಷ್ಯರಿಗೆ ಬಾ ಕೂತ್ಕೊ ಅಂತ ಇದ್ದೆ. ಅವ್ರು ನಗೋರು ಕೂತ್ಕೊಂಡಿಲ್ಲ, ಇದೇನು ಈ ಥರ ಕನ್ನಡ ಅಂತ. ಆಮೇಲೆ ಅದು ಏನದು ಸಂಕ್ರಾಂತಿ ಟೈಮ್ನಲ್ಲಿ ಬೇಸರು ಗೆಣಸು ಅವರೆಕಾಯಿ ಎಲ್ಲ ತಂದು ಕೊಡೋರು ತಿನ್ನಕ್ಕೆ. ನಾನು ಅದು ನೋಡೇ ಇರಲಿಲ್ಲ ಬಾಂಬೆನಲ್ಲಿ. ನಾನು ಗಣಸು ಅಂತ ಇದ್ದೆ, ಗಣಸು ತಿನ್ನಬೇಕು ಸರ್. ಲೊಕೇಶನ್ಸ್ ಅಂತ ಒಳ್ಳೆ ಮಂದೆ, ತುಂಬ ಒಳ್ಳೆ ಮನುಷ್ಯರು. ಆದ್ರೆ ಸಿನಿಮಾ ಮಂದಿ ಅಂದ್ಕೊಂಡಂತೆ, ವಿಮರ್ಶಕರು ಊಹಿಸಿದಂತೆ ನಡೀಲಿಲ್ಲ. ರೀಟಾ ಅಂಚನ್ ಅವರ ಈ ಎಲ್ಲಾ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ರು. ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಾಗ ಸ್ವತಃ ಲೋಕೇಶ್ ಅವರೇ ಬೇಡ ಅಂದಿದ್ರು. ಇನ್ನೂ ಭವಿಷ್ಯವಿದೆ, ಸಾಕಷ್ಟು ಅವಕಾಶಗಳು ಸಿಗೋದಿದೆ, ಈಗ್ಲೇ ಈ ನಿರ್ಧಾರ ತೆಗೆದುಕೊಳ್ಬೇಡ ಅಂತ ನೀಟಾಗಿ ಬುದ್ಧಿ ಹೇಳಿದ್ರು. ಆದರೆ ರೀಟಾ ಅಂಚನ್ ಕೇಳಲಿಲ್ಲ. ಪರಸಂಗದ ಗೆಂಡೆ ತಿಮ್ಮನೆ ತನ್ನ ಕೊನೆಯ ಚಿತ್ರ ಅಂತ ನಿರ್ಧರಿಸಿಬಿಟ್ರು. ಥಿಂಕ್ ಮಾಡು, ಆಮೇಲೆ ಸ್ವಲ್ಪ ಆಮೇಲೆ ಮಾಡು, ಅದೀಗ ತಕ್ಷಣ ಮಾಡಬಾರ್ದು ಅಂತ ತುಂಬ ಅಡ್ವೈಸ್ ಮಾಡೋದು ನನಗೆ. ಬಟ್ ನಂದು ಅದೇನೋ ಫೇಟ್ ಬ್ರಾಟ್ ಮೀ ಆ ಥರ. ಇಲ್ಲಿ ಸೆಟ್ಲ್ ಆಗಬೇಕಿತ್ತು. ನಾನು ಬಾಂಬೆಯಿಂದ ಇಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟೆ. ಅಷ್ಟಕ್ಕೂ ಅಂಥದ್ದೇನಾಯ್ತು ಅನ್ನೋ ಕುತೂಹಲ ಸಹಜವೇ. ಇಂಥದ್ದೊಂದು ಕ್ಯೂರಿಯಾಸಿಟಿ ಅಂದು ಸಿನಿಮಾ ಮಂದಿಗೂ ಆಗಿತ್ತು. ಪರಸಂಗದ ಗೆಂಡೆ ತಿಮ್ಮ ಸಿನಿಮಾ ನಡೆಯುವಾಗ ಸಾಕಷ್ಟು ಮಂದಿ ಅವಕಾಶಕ್ಕಾಗಿ ಹವಣಿಸ್ತಾ ಇದ್ರು. ಅಂಥವರಲ್ಲಿ ಇವರ ಸ್ನೇಹಿತರು ಒಬ್ರಿದ್ರು. ಅಂದಹಾಗೆ ಇವರ ಹೆಸರು ರಾಧಾಕೃಷ್ಣ. ಕನ್ನಡ ಚಿತ್ರರಂಗಕ್ಕೂ ಇವರಿಗೂ ತೀರಾ ಹತ್ತಿರದ ನಂಟಿದೆ. ಅಷ್ಟಕ್ಕೂ ಪರಸಂಗದ ಗೆಂಡೆ ತಿಮ್ಮ ಚಿತ್ರವನ್ನ ಇವರ ಸಂಬಂಧಿ ಮಾರುತಿ ಶಿವರಾಮ್ ನಿರ್ದೇಶಿಸ್ತಾ ಇದ್ರು. ಹೀಗಾಗಿ ತನ್ನ ಸ್ನೇಹಿತನಿಗೆ ಚಾನ್ಸ್ ಕೊಡಿಸೋದಕ್ಕೆ ಅಲ್ಲಿಗೆ ಹೋಗಿದ್ರು. ಆಗಲೇ ಇವರ ಭವಿಷ್ಯದಲ್ಲೊಂದು ಬದಲಾವಣೆಯಾಯಿತು. ನಾನು ಆ್ಯಕ್ಚುಲಿ ಅವಾಗ ಪರಸಂಗದ ಗೆಡ್ಡೆ ತಿಮ್ಮ ಅಂದ್ಬಿಟ್ಟು ನಮ್ಮ ಮಾರುತಿ ಶಿವರಾಮ್ ಅವರು ಎಮ್ಮಿಗೆನಲ್ಲಿ, ಮಂಡ್ಯ ಹತ್ರ ಎಮ್ಮಿಗೆ ಅಂತಿದೆ, ಅಲ್ಲಿ ಶೂಟ್ ಮಾಡ್ತಾಯಿದ್ರು. ಸೊ ನಾನು ಐ ವಾಂಟೆಡ್ ಟು ರೆಕಮೆಂಡ್ ಒನ್ ಆಫ್ ಮೈ ಫ್ರೆಂಡ್ ಟು ಯಾವುದೋ ರೋಲ್ ಗೀಲ್ ಕೊಡ್ಸೋಣ ಅಂದ್ಬಿಟ್ಟು ನಾನು ಕರ್ಕೊಂಡು ಮಂಡ್ಯಗೆ ಹೋಗಿದ್ದೆ ಮಾರುತಿ ಶಿವರಾಮನ್ ಮೀಟ್ ಮಾಡೋಕ್ಕೆ. ಸೊ ಮೀಟ್ ಮಾಡಿ ಎಲ್ಲ ಮಾಡ್ಬೇಕಾದ್ರೆ ಅವಾಗ ಮಾರುತಿ ಶಿವರಾಮ್ ಅವ್ರು ಹೇಳಿದ್ರು, ಒಂದು ರೋಲ್ ಇದೆ, ಕ್ಯಾರೆಕ್ಟರ್ ಇದೆ, ನೀವು ಮಾಡೋ ಆ ರೋಲ್ನ ಅಂತ ಅಂದರು. ಸೊ ನಾನು ಐ ಸೈಡ್ ಓಕೆ, ಅಲ್ಲಿ ನೋಡೋಣ ಮಾಡೋಣ ಅಂದ್ಬಿಟ್ಟು ಇಟ್ಸ್ ವಿಲನ್ ಥರ ಚೆನ್ನಾಗಿತ್ತು, ಇಂಡಿಪೆಂಡೆಂಟ್ ಅಂತ ಚೆನ್ನಾಗಿದೆ ರೋಲ್ ಅದು ಅಂದ್ಬಿಟ್ಟು ಒಪ್ಕೊಂಡೆ. ನಾನು ಒಪ್ಕೊಂಡಾಗ ಮಾಡ್ತಿದ್ದೆ. ಆವಾಗ ಬಾಂಬೆಯಿಂದ ಬಂದಿದ್ದಾರೆ, ರೀಟಾ ಅಂಚನ್ನು ಹೀರೋಯಿನ್ನು ಅಂತ ಎಲ್ಲ ಸ್ಪೆಷಲ್. ಸ್ನೇಹಿತನಿಗೆ ಚಾನ್ಸ್ ಕೊಡೋಕೆ ಹೋಗಿದ್ದ ರಾಧಾಕೃಷ್ಣ ಅವರಿಗೆ ಆ ಚಿತ್ರದಲ್ಲೊಂದು ಅವಕಾಶ ಸಿಕ್ಬಿಡ್ತು. ಚಿತ್ರದಲ್ಲಿರುವ ಹಳ್ಳಿಯಲ್ಲಿ ಇವರಿಗೊಂದು ರೋಲ್ ಸಿಕ್ಕಿತ್ತು. ಅಲ್ಲಿರುವ ಪಡ್ಡೆ ಹೈಕಳ ಮುಖಂಡನ ಪಾತ್ರ ನಿರ್ವಹಿಸಿದ್ರು. ಆಗ ರಾಧಾಕೃಷ್ಣ ಅವರು ಅದಾಗ್ಲೇ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ರೀಟಾ ಅಂಚನ್ ಅವರನ್ನ ಭೇಟಿಯಾಗಿದ್ರು. ಆಗ್ಲೇ ಇವರಿಗೆ ರೀಟಾ ಪರಿಚಯವಾಗಿತ್ತು. ನಾನು ಓಕೆ, ಏನು ಹೀರೋಯಿನ್ ಅಲ್ಲ, ನಾನು ಕಾಲೇಜ್ ಲೈಫಲ್ಲಿ ಅವಾಗೆಲ್ಲ ನಂದಲ್ಲ ಅಂದ್ರೆ. ಸೊ ಏನೋ ನೋಡೋಣ ಹೆಂಗಿದ್ದಾರೆ, ಹೆಂಗೆ ಮೀಟ್ ಮಾಡೋದು. ಫಸ್ಟ್ ಡೇ ಹೋಗಿ ಮೀಟ್ ಮಾಡೋಕೆ ಹೋದೆ, ಏನೋ ಶೀ ಬ್ಯುಸಿ ವಿಚ್ ಮೇಕಪ್ ಅದು ಇದು ಮಾಡ್ತಾರೆ. ಸರಿ ಓಕೆ, ನೆಕ್ಸ್ಟ್ ಡೇ ಮೀಟ್ ಮಾಡ್ಕೊಂಡು ಬಂದು ಆಮೇಲೆ ಗೊತ್ತಲ್ಲ ಹುಡುಗರು, ನಮ್ಮ ಸ್ಟೆಂಟ್ಗಳಲ್ಲ ಹುಡುಗರು, ಕಾಲೇಜ್ ಲೈಫ್ ಹೆಂಗಿರುತ್ತೆ, ಹೆಂಗೆ ಮೀಟ್ ಮಾಡಬೇಕು ಅಂತ ಸ್ವಲ್ಪ ನಾನು ಶೋ ಆಫ್ ಗಿಫ್ ಮಾಡಿ ಹೀರೋಯಿನ್ ಮೆಚ್ಚಿಸ್ಕೋಬೇಕಲ್ಲ. ಸ್ವಲ್ಪ ಸ್ಟೆಂಟ್ಗಿಂಟೆಲ್ಲ ಹೊಡೆದೆ. ಶಿ ಇಂಪ್ರೆಸ್ಡ್ ಮೀ. ಆಮೇಲೆ ಹಂಗೆ ಜಸ್ಟ್ ಲೈಕ್ ದಟ್ ಹಂಗೆ ಮಾತಾಡ್ಕೊಂಡು ಒಬ್ಬರಿಗೆ. ಸೊ ವಿ ಕೇಮ್ ಕ್ಲೋಸ್ ಆ್ಯಂಡ್ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್. ಪರಸಂಗದ ಗೆಂಡೆ ತಿಮ್ಮ ಚಿತ್ರ ಶುರುವಾದಾಗ ಬಾಂಬೆಯಿಂದ ಹೀರೋಯಿನ್ ಕರೆಸಿದ್ದಾರಂತೆ ಅನ್ನೋ ಸುದ್ದಿ ಹಬ್ಬಿಬಿಟ್ಟಿತ್ತು. ಹೀಗಾಗಿ ಇಡೀ ಚಿತ್ರತಂಡವೇ ರೀಟಾ ಹೇಗಿದ್ದಾರೆ ಅಂತ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿತ್ತು. ಅದರಂತೆ 90 ಭಾಗ ಕನ್ನಡವೇ ಗೊತ್ತಿಲ್ಲದೆ ಹರಕು ಮುರುಕು ಕನ್ನಡ ಮಾತನಾಡ್ತಾ ಸೆಟ್ಟಿಗೆ ಎಂಟ್ರಿ ಕೊಟ್ಟಿದ್ದ ನಟಿಯ ಮೇಲೆ ಎಲ್ಲರ ಗಮನ ವಿಶೇಷವಾಗಿ ಹರಿದಿತ್ತು. ಆಗಲೇ ರಾಧಾಕೃಷ್ಣ ಅವರ ಕಣ್ಣಿಗೆ ರೀಟಾ ಅಂಚನ್ ಬಿದ್ದಿದ್ದು. ಜಸ್ಟ್ ಇಂಪ್ರೆಸ್ಡ್ ಒಂಥರ, ಏನೋ ಒಂಥರ ನೋಡಿದ ತಕ್ಷಣ ಫೀಲ್ ಲೈಕ್ ಏನೋ ಒಂಥರ ಲೈಫಲ್ಲಿ ಒಂಥರ ಮುಂದಕ್ಕೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಬಂತು. ಅವ್ರ ಲುಕ್ಕು, ಅವ್ರ ಫೀಲಿಂಗು, ಟಾಕಿಂಗು. ಸೊ ಇಟ್ ಹ್ಯಾಸ್ ಇಂಪ್ರೆಸ್ಡ್ ಮೀ. ಥರ ಅವರು ಶಿ ಆಲ್ಸೋ ಲೈಕ್ ಮೀ, ನಾನು ಅವ್ರು ಲೈಕ್ ಮಾಡಿದೆ. ಥರ ಓಕೆ, ಒಂಥರ ಫೀಲಿಂಗ್ ಡಿಫ್ರೆಂಟ್ ಆ್ಯಂಗಲಲ್ಲಿ. ಅವಾಗ ಇನ್ನೂ ಕಾಲೇಜ್ ಅಂತ ಆ ಫೀಲಿಂಗ್ ಫ್ರೆಶ್ನೆಸ್ ಇರುತ್ತಲ್ಲ ನಮಗೆ. ಸೊ ದೆನ್ ಐ
ಗಿವನ್ ಎಲ್ಲ ಟು ಹರ್, ಶಿ ಗಿವನ್ ಎಲ್ಲ ಟು ಮೀ. ಇಬ್ಬರು ಒಬ್ಬರಿಗೆ ಇದು ಮಾಡಿ ದೆನ್ ವಿ ಡಿಸೈಡೆಡ್. ತಮ್ಮ ಸಂಬಂಧಿಯೇ ನಿರ್ದೇಶಕರಾಗಿದ್ದರಿಂದ ಸಹಜವಾಗಿ ರಾಧಾಕೃಷ್ಣರೊಂದಿಗೆ ರೀಟಾ ಅಂಚನ್ ಸಂಭಾಷಣೆಯಾಗ್ತಾ ಇತ್ತು. ಒಂದೇ ಸೆಟ್ಟಿನಲ್ಲಿ ಇದ್ದಿದ್ರಿಂದ ಇಬ್ಬರ ನಡುವೆ ಮಾತುಕತೆ ಶುರುವಾಗಿತ್ತು. ಹೇಳಿ ಕೇಳಿ ರಾಧಾಕೃಷ್ಣ ಕೂಡ ವೆಲ್ ಎಜುಕೇಟೆಡ್ ಆಗಿದ್ರಿಂದ ಇವರಿಬ್ಬರ ನಡುವೆ ಭಾಷೆಯೇನೂ ಅಡಚಣೆಯಾಗಲಿಲ್ಲ. ಅಲ್ಲಿಂದ ಇಬ್ಬರ ಬದುಕಿನ ಗತಿ ಬದಲಾಯಿತು. ಸ್ಮಾಲ್ ಬ್ರೇಕ್ ಆದ್ಮೇಲೆ ಅಭಿನೇತ್ರಿ ಮತ್ತೆ ಮುಂದುವರಿಯುತ್ತೆ. ಒಂದೇ ಸಿನಿಮಾದಲ್ಲಿ ರೀಟಾ ಆಂಚನ್ ಸೆಟ್ಟಿನಲ್ಲಿ ಸುದ್ದಿಯಲ್ಲಿದ್ರು. ಇವರಿಬ್ಬರ ನಡುವೆ ಏನೋ ಇದೆ ಅನ್ನೋ ವಿಷಯ ಇಡೀ ತಂಡಕ್ಕೆ ಗೊತ್ತಾಗಿ ಹೋಗಿತ್ತು. ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇದ್ರೆ ಇನ್ನೊಂದು ಕಡೆ ಇವರಿಬ್ಬರ ಲವ್ ಸ್ಟೋರಿ ಶುರುವಾಗಿತ್ತು. ಇದೇ ಒಂದು ಇಂಟ್ರೆಸ್ಟಿಂಗ್ ಕಹಾನಿ. ಯಾವಾಗ್ಲೂ ಆ ಮರಂಕೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಿಯಲ್ಲ, ಇದೆಲ್ಲ ಆ ತಿಮ್ಮನ್ ಕಿವಿಗ್ ಬಿದ್ರೆ ಪರಸಂಗದ ಗೆಂಡೆತಿಮ್ಮ ಚಿತ್ರದಲ್ಲಿ ಅಚಾನಕ್ಕಾಗಿ ಅವಕಾಶ ಸಿಕ್ಕಿ ಚಿತ್ರರಂಗಕ್ಕೆ ಧುಮುಕಿದ್ರು ರಾಧಾಕೃಷ್ಣ. ಇಲ್ಲಿ ಪುಂಡ ಹೈಕ್ಲಾ ಸಂಘದ ನಾಯಕನ ಪಾತ್ರ ನಿರ್ವಹಿಸಿದ್ದ ರಾಧಾಕೃಷ್ಣ ಅವರು ಬಾಂಬೆಯಿಂದ ರೀಟಾರನ್ನ ನೋಡೋ ತವಕದಲ್ಲಿದ್ರು. ಮೊದಲ ನೋಟದಲ್ಲೇ ರಾಧಾಕೃಷ್ಣ ಇವರ ಸೌಂದರ್ಯಕ್ಕೆ ಬೋಲ್ಡ್ ಆಗಿದ್ರು. ಹೀಗಾಗಿ ಇಂಪ್ರೆಸ್ ಮಾಡೋಕೆ ಒಂದಿಷ್ಟು ಕಸರತ್ತು ಮಾಡಿದ್ರು. Only look itself got each ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದು ಇಬ್ಬರು. ಅವಳ ಪ್ರಪೋಸಲ್, ನಾನು ಪ್ರಪೋಸಲ್ ಕೊಟ್ಟೆ, ಮನೆಗಳಲ್ಲೂ ಒಪ್ಕೊಂಡ್ರು. ಸೊ ಎಲ್ಲ ಮಾಡ್ಕೊಂಡು ಡಿಸೈಡ್ ಮಾಡಿದ್ವಿ. ಆಫ್ಟರ್ ಮ್ಯಾರೇಜ್ ಶೀ ಲೆಫ್ಟ್ ದ ಫೀಲ್ಡ್, ಐ ಎಂಟರ್ಡ್ ದ ಫೀಲ್ಡ್. ಅವಾಗ ಫಿಲಮನ್ನು ಗೌತಮ್ ಅಂತ ಫಿಲಮ್ ನೇಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಮಾರುತಿ ಶಿವರಾಮ ನನಗೆ. ಅನುರಕ್ತನಲ್ಲಿ ಆ್ಯಸ್ ಎ ಹೀರೋ ಆ್ಯಕ್ಟೆಡ್ ಇನ್ ದಟ್ ಫಿಲಮ್. ಆಫ್ಟರ್ ದಟ್ ಆಲ್ ಟುಗೆದರ್ ಒಂದು ಧರ್ಮದಾರಿ ತಪ್ಪಿತು, ಪ್ರಚಂಡರ ಸವಾಲ್, ಇಂದಿರಾಯಣ, ಪರಾಜಿತ, ಸುಮಾರು ಫಿಲಮ್ಗಳಲ್ಲಿ ಮಾಡಿದೆ ನಾನು ರೋಲ್ಗಳು, ಲೀಡ್ ರೋಲ್ಸ್. ರಾಧಾಕೃಷ್ಣ ಅವರ ತಂದೆ ಅಂದಿನ ಮೈಸೂರು ರಾಜ್ಯಕ್ಕೆ ಮೊದಲ ಚೀಫ್ ಎಂಜಿನಿಯರ್ ಆಗಿದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಅವರೊಂದಿಗೆ ಕೆಲಸ ಮಾಡಿದ ಅನುಭವ ಇವರಿಗಿತ್ತು. ಹೀಗಾಗಿ ಓದಿನ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ನಲ್ಲೂ ಮುಂದಿದ್ರು. ಸಿನಿಮಾಗೆ ಬರೋಕ್ಕೂ ಮುನ್ನ ಸ್ಟೇಟ್ ಲೆವೆಲ್ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿದ್ರು. ಆದ್ರೆ ಒಮ್ಮೆ ಬಣ್ಣ ಹಚ್ಚಿದ ಮೇಲೆ ಸಿನಿಮಾದಲ್ಲೇ ಬದುಕು ಕಂಡುಕೊಳ್ಳೋಕೆ ನಿರ್ಧರಿಸಿದ್ರು. ಆದ್ರೆ ಅದಕ್ಕೂ ಮುನ್ನ ಅಂದ್ರೆ ಪರಸಂಗದ ಗೆಂಡೆತಿಮ್ಮದಲ್ಲಿ ರೀಟಾ ಅವರೊಂದಿಗೆ ಪ್ರೀತಿ ಹುಟ್ಟಿತ್ತು. ಹೀಗಾಗಿ ಈ ಸಿನಿಮಾ ರಿಲೀಸ್ ಹೊತ್ತಿಗೆ ರೀಟಾ ಹಾಗೂ ರಾಧಾಕೃಷ್ಣ ಬೆಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಏಪ್ರಿಲ್ 2, 1978ರಲ್ಲಿ ವಿವಾಹವಾದ್ರು. ಹೀಗಾಗಿ ಸಿನಿಮಾವನ್ನ ಕೈಬಿಡಬೇಕಾಗಿ ಬಂತು. ಅನಿಸ್ತದೆ ಇನ್ಸ್ಟಿಟ್ಯೂಟ್ ಅಷ್ಟು ಒಳ್ಳೆ ಕ್ವಾಲಿಫಿಕೇಷನಲ್ಲಿ ತೊಗೊಂಡು ಸುಮ್ಮನೆ ವೇಸ್ಟೆಡ್ ಮೈ ಟೈಮ್ ಅಂತ ಅನಿಸ್ತದೆ. ಬಟ್ ಒಂದೇ ಸರಿ ನೋಡಿ ಅದಕ್ಕೆ ಹೋಗ್ತಾ ಇದ್ರೆ ನನ್ನ ಫ್ಯಾಮಿಲಿ ಲೈಫೇ ಒಂಥರ ಡಿಫ್ರೆಂಟ್ ಆಗ್ತಾಯಿತ್ತು ಅಂತ ಅನಿಸ್ತದೆ ನನಗೆ. ಬಟ್ ಸಮಥಿಂಗ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ಸಮಥಿಂಗ್ ಅಲ್ಲ. ಸೊ ಆ ಥರ ಐ ಸ್ಯಾಕ್ರಿಫೈಸ್ ಮೈ ಫಿಲ್ಮ್ ಲೈಫ್ ಫಾರ್ ದಿಸ್ ಅಂತ. ಬಟ್ ನಾನು ಹ್ಯಾಪಿ ಆಗಿದ್ದೇನೆ ಬೀಯಿಂಗ್ ಇನ್ ಮೈ ಹೌಸ್. ಬ್ಯುಸಿಯಾಗಿರ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೇ ಇಂಟ್ರೆಸ್ಟ್ ಎಲ್ಲ, ಅವ್ರನ್ನೂ ಅದಿರೋ ತುಂಬ ಇಂಟ್ರೆಸ್ಟ್. ನಮ್ಮ ಇಶ್ಯೂನು ಶಿ ಈಸ್ ಅ ಡರ್ಮಟೊಲಾಜಿಸ್ಟ್, ಅವಳನ್ನು ಬ್ಯುಸಿ ಇರ್ತಾಳೆ. ಪ್ಲಸ್ ಶಿ ಆಲ್ಸೋ ಹೆಲ್ಪ್ಸ್ ಇನ್ ಎವ್ರಿಥಿಂಗ್. ನನ್ನ ಮಗನು ಬಿಸ್ನೆಸ್ನಲ್ಲಿ ನಮ್ಮ ಹಸ್ಬೆಂಡ್ ಜೊತೆ ಇರ್ತಾರೆ. ಇಲ್ಲ ಆ್ಯಂಟಿಕ್ ಕಾರ್ಸ್ ಅದು ಇದೆ ಮನೆಯಲ್ಲಿನೂ ಇದೆ, ಒಂಥರ ಅದನ್ನಲ್ಲಿ ಬ್ಯುಸಿ ಇರ್ತಾರೆ ಎಲ್ಲ. ಸೊ ಅನ್ಸಲ್ಲ ಅಂದರೆ ಒಂದೊಂದು ಸರಿ ಬಟ್ ಫೀಲ್ ಆಗುತ್ತೆ ನಾನು ಮಾಡ್ಬೋದಿತ್ತು ಅಂತ. ಅಷ್ಟಕ್ಕೂ ಪರಸಂಗದ ಗೆಂಡೆತಿಮ್ಮ ರಿಲೀಸ್ ಆಗಿ ಒಳ್ಳೆ ಹೆಸರು ಮಾಡಿತ್ತು. ಹೀಗಿದ್ರೂ ದಿಢೀರನೆ ಮದುವೆಯಾಗಿದ್ದು ಆಗ ತಾನೇ ಹುಟ್ಕೊಂಡಿದ್ದ ಇವರ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತ್ತು.
ರೀಟಾ ಅವರ ತಂದೆ ಕೂಡ ಸಿನಿಮಾ ಅಂತ ಮಗಳಲ್ಲಿ ಮದುವೆಯಾಗದೆ ಉಳಿದ್ಬಿಡ್ತಾಳೋ ಅನ್ನೋ ಭಯ ಇತ್ತು. ಹೀಗಾಗಿ ರಾಧಾಕೃಷ್ಣರೊಂದಿಗೆ ವಿವಾಹಕ್ಕೆ ಸಮ್ಮತಿಸಿದ್ರು. ನಾನು ಫಸ್ಟ್ ಅದನ್ನು ಐ ಡಿಂಟ್ ಬಿಲೀವ್ ಅಷ್ಟು ಬೇಗ ಏನಕ್ಕೆ ಆಗಬೇಕು ಅಂತ. ಆಮೇಲೆ ನನ್ನ ಡ್ಯಾಡಿ ನಾ ಇಸ್ ಓನ್ಲಿ ಚೈಲ್ಡ್, ನನಗೆ ಸಿಸ್ಟರ್ಸ್ ಬ್ರದರ್ಸ್ ಯಾರಿಲ್ಲ. ಅವ್ರಿಗೆ ಭಯ, ಅಲ್ಲಿ ಫಿಲ್ಮ್ ಲೈನ್ ಹೋದೆ ಆಮೇಲೆ ಏನೋ ಬೇರೆ ಅದೇ ಸ್ಟೋರಿ ಅಂತ ಅವರೇ ಜಾಸ್ತಿ ಎನ್ಕರೇಜ್. ಇಲ್ಲ ಮಾಗು ನನ್ನ ಒಳ್ಳೆ ಫ್ಯಾಮ್ಲಿ, ನೀನು ಆದರೆ ಸೆಟಲ್ ಆಗ್ತೀಯ ಅಂತ ಅವರೇ ಜಾಸ್ತಿ ನನ್ನ ಡ್ಯಾಡಿಯೇ ಫೋರ್ಸ್ ಮಾಡಿದ್ದು. ಮದುವೆಯಾದ್ಮೇಲೆ ರೀಟಾ ಅಂಚನ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ರು. ಆದ್ರೆ ರಾಧಾಕೃಷ್ಣ ಅವರು ಬಣ್ಣ ಹಚ್ಚೋದಕ್ಕೆ ಶುರು ಮಾಡಿದ್ರು. ಪರಸಂಗದ ಗೆಂಡೆತಿಮ್ಮ ಚಿತ್ರದಲ್ಲಿ ಇವರಿಬ್ಬರ ನಡುವಿನ ದೃಶ್ಯವೊಂದು ಫೇಮಸ್ ಆಗಿತ್ತು. ಅಲ್ಲಿಂದ ರಾಧಾಕೃಷ್ಣ ಅವರು ಕನ್ನಡದಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು. ಸೂಪರ್ ಹಿಟ್. ಆ ಫೀಲಿಂಗೇ ಬೇರೆ, ಆ ಎಕ್ಸ್ಪೀರಿಯನ್ಸೇ ಬೇರೆ, ಆ ಇನ್ವಾಲ್ವ್ಮೆಂಟೇ ಬೇರೆ. ಅದರಲ್ಲಿ ಆ ಸೀನ್ಗಳು ಹೆಂಗಿತ್ತು, ಇನ್ವಾಲ್ವ್ಮೆಂಟ್ ರಿಯಲ್ ಆ ಥರ ಆ ಫಿಲಮ್ ಆಗ ಸೂಪರ್ ಹಿಟ್ ಆಗೋಯ್ತು. ಅದು ಪರಸಂಗ ಗೆಂಡೆತಿಮ್ಮ ಅಂತಂದರೆ ಯಾವ ಇದ್ರಲ್ಲಿ ನೋಡಿದ್ರು ಅದೇ ಸಾಂಗ್ಗಳು ಅದೇ ಇದಿತ್ತು, ಅಷ್ಟು ಹಿಟ್ಟಾಗಿತ್ತು ಅದು. ಆ್ಯಂಡ್ ಆಲ್ಸೋ ಶಿ ಆ್ಯಕ್ಟೆಡ್ ವೆರಿ ವೆಲ್ ಇನ್ ದಟ್ ಫಿಲಮ್. ನಂದು ಒಂದು ರೋಲ್ ಇದೆ ಅದರಾಗೆ. ಆ್ಯಕ್ಚುಲಿ ಆ ರೋಲಲ್ಲಿ ನಾನು ನನ್ನ ವೈಫ್ನ ಟೀಸ್ ಮಾಡ್ತೀನಿ. ನಾನು ನೀರಿಗೆ ಬಂದವಳು ಕೆರೆ ಇದಕ್ಕೆ ಬರದೆ ಹೋಗ್ತಾಳ ಅಂತ, ಊರಿಗೆ ಬಂದ ನೀರು ಬರಲ್ಲ, ನಾನೇ ಚಿಡಾಯಿಸಿದ್ದೀನಿ ಅವಳನ್ನ. ಅಷ್ಟು ರೇಗಿಸಿ ಮಾಡಿ ತಿರ್ಗ ಅವಳನ್ನೇ ಮದುವೆ ಆದೆ. ರಾಧಾಕೃಷ್ಣ ಅವರಿಗೆ ಚಿತ್ರರಂಗದಲ್ಲಿ ಗಣ್ಯರೊಂದಿಗೆ ಒಡನಾಟವಿತ್ತು. ಹೀಗಾಗಿ ಅನುರಕ್ತೆಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರೆ ಶಂಕರ್ ನಾಗ್ ಅವರೊಂದಿಗೆ ಧರ್ಮ ದಾರಿ ತಪ್ಪಿತು ಚಿತ್ರದಲ್ಲಿ ಬಣ್ಣ ಹಚ್ಚಿದ್ರು. ಇದು ಅಲ್ಲದೆ ಇನ್ನೂ ಕೆಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡ್ರು. ಆದ್ರೆ ಚಿತ್ರರಂಗದ ಕೆಲವು ನಡೆಗಳು ಇವರಿಗೆ ಬೇಸರ ತರಿಸಿತ್ತು. ಹೀಗಾಗಿ 1981ರಲ್ಲಿ ಚಿತ್ರರಂಗಕ್ಕೆ ರಾಧಾಕೃಷ್ಣ ಕೂಡ ಗುಡ್ ಬೈ ಹೇಳಿದ್ರು. ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ನಮ್ಮ ಬ್ರಾಟಪ್ ಈಸ್ ಡಿಫ್ರೆಂಟ್, ಫೀಲ್ಡ್ ಈಸ್ ಡಿಫ್ರೆಂಟ್ ಅನಿಸ್ತು. ಅಲ್ಲಿ ನನಗೆ ಈ ಫೀಲ್ಡ್ ನಂಗೆ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಮುದ್ದಿನ ಮಗ ಅಪ್ಪ ಅಮ್ಮಗೆ. ನನ್ನ ಬ್ರಾಟಪ್ ಈಸ್ ಅ ಡಿಫ್ರೆಂಟ್ ವೇ, ದ ಫೀಲ್ಡ್ ಈಸ್ ಡಿಫ್ರೆಂಟ್ ವೇ. ಇಲ್ಲಿ ನನಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ನನಗೆ. ಯಾಕೆ ಅದನ್ನು ನಾನು ನೋಡಿ. ಆ್ಯಂಡ್ ಆಲ್ಸೋ ಐ ರ್ಯಾಲಿ ರೇಸರ್ ಮೊದಲಿಂದ. ನಾನು ಸ್ವಿಮ್ಮಿಂಗ್ ಚಾಂಪ್ ಆಲ್ಸೋ. ಐ ಆಮ್ ದ ಫಸ್ಟ್ ಮ್ಯಾನ್ ಟು ಗೆಟ್ ದ ಗೋಲ್ಡ್ ಮೆಡಲ್ ಇನ್ 1968 ಮೈಸೂರು ಸ್ಟೇಟ್. ಅವಾಗ ಐ ರೆಪ್ರೆಸೆಂಟ್ ಎ ಯೂನಿವರ್ಸಿಟಿ ಆ್ಯಸ್ ಅ ಟೀಮ್ ಕ್ಯಾಪ್ಟನ್ ಆ್ಯಂಡ್ ಸ್ಟೇಟ್ ಕ್ಯಾಪ್ಟನ್ ಆಲ್ಸೋ ಫಾರ್ ದ ಸ್ವಿಮ್ಮಿಂಗ್. ಆಲ್ ಓವರ್ ಇಂಡಿಯಾ ಟೂರ್ ದ ಸ್ವಿಮ್ಮಿಂಗಲ್ಲಿ. ಸೊ ಆ ಟ್ಯಾಲೆಂಟ್ ಸಮ್ ಡಿಫ್ರೆಂಟ್. ನಾವು ಒಂಥರ ಬೆಳೆದಿದ್ದೆ ನಾನು ಡಿಫ್ರೆಂಟ್ ಥರ. ಆ ಥರ ಯಾರಿಗೂ ಮಸ್ತಕಾನಲ್ಲಿ ಬಲಿಲ್ಲ. ನಾನು ಒಂಥರ ಇಂಡಿಪೆಂಡೆಂಟಾಗಿ ಬೆಳೆದ್ಬಿಟ್ಟೆ. ಅದು ಇಲ್ಲಿ ಅಡ್ಜಸ್ಟ್ ಆಗಲಿಲ್ಲ ನನಗೆ ಫೀಲ್ಡ್. ರಾಧಾಕೃಷ್ಣ ಹಾಗೂ ರೀಟಾ ಮದುವೆಯಾದ್ಮೇಲೆ ಚಿತ್ರರಂಗದ ಕಡೆ ಆಸಕ್ತಿ ವಹಿಸಲಿಲ್ಲ. ರಾಧಾಕೃಷ್ಣ ಅವರಿಗೆ ಮೊದಲಿಂದಾನು ಇದ್ದ ಕಾರ್ ಕ್ರೇಜ್ ಅನ್ನೇ ಕೆರಿಯರ್ ಆಗಿ ಮಾಡಿಕೊಂಡ್ರು. ಹೀಗಾಗಿ ಇಬ್ಬರು ಅಭಿನಯಕ್ಕೆ ಗುಡ್ ಬೈ ಹೇಳಿದವರು ಮತ್ತೆ ಅಪ್ಪಿತಪ್ಪಿಯೂ ಬರಲಿಲ್ಲ. ಒಂದ್ ವೇಳೆ ರಾಧಾಕೃಷ್ಣ ಅವರಾದ್ರೂ ಸಿನಿಮಾ ರಂಗದಲ್ಲೇ ಮುಂದುವರೆದಿದ್ರೆ ರೀಟಾ ಮತ್ತೆ ನಟಿಸೋ ಅವಕಾಶ ಇತ್ತು. ಆದ್ರೆ ಅದೂ ಆಗ್ಲಿಲ್ಲ. ಅಭಿನೇತ್ರಿ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ಗೆಂಡೆ ತಿಮ್ಮನ ಗೆಳತಿಯಾಗಿ ಮಿಂಚಿದ್ದ ರೀಟಾ ಆಂಚನ್ ಚಿತ್ರರಂಗದಲ್ಲೇ ಇದ್ದಿದ್ರೆ ಬಹುಶಃ ಮತ್ತೊಬ್ಬ ಸ್ಟಾರ್ ನಟಿನ ನಾವೆಲ್ಲರೂ ನೋಡಬಹುದಿತ್ತೇನೋ. ಆದ್ರೆ ಹಾಗಾಗ್ಲಿಲ್ಲ. ಅಭಿಮಾನಿಗಳಿಗೊಂದು ಸಿನಿಮಾ ಕೊಟ್ಟು ಮರೆಯಾಗ್ಬಿಟ್ರು. ಆದ್ರೂ ತನ್ನ ಉಳಿದ ಬದುಕನ್ನ ಅರ್ಥಪೂರ್ಣವಾಗಿ ಕಳೆದ ಹೆಗ್ಗಳಿಕೆ ರೀಟಾ ಅವರದ್ದು. ಪರಸಂಗದ ಗೆಂಡೆತಿಮ್ಮ ಚಿತ್ರದಲ್ಲಿ ನಟಿಸೋಕು ಮುನ್ನ ಬೀಟೌನ್ ಮಂದಿಗೆ ಈಕೆಯ ಪರಿಚಯ ಇತ್ತು. ಹೀಗೊಮ್ಮೆ ಬಾಲಿವುಡ್ ಸ್ಟಾರ್ ಸಂಜೀವ್ ಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಇವರ ಮೇಲೆ ಗಾಸಿಪ್ ಮಾಡಿದ್ರು. ಆಗ ಹೇಮಾಮಾಲಿನಿ ಹಾಗೂ ಸಂಜೀವ್ ಕುಮಾರ್ ಬಗ್ಗೆ ಸುದ್ದಿಯಾಗಿತ್ತು. ಈ ಹೊತ್ತಲ್ಲೇ ರೀಟಾ ನೋಡೋಕೆ ಹೇಮಾಮಾಲಿನಿಯ ಹಾಗೆ ಇದ್ದಿದ್ರಿಂದ ಅಲ್ಲಿನ ಪತ್ರಕರ್ತೆಯೊಬ್ರು ಗಾಸಿಪ್ ಕಾಲಂನಲ್ಲಿ ಹಾಕಿದ್ರು. ಅದು ಅಂದರೆ ಅವರು ಏನೋ ಶೂಟಿಂಗ್ ನಡೀತಾ ಇತ್ತು.
ಇವಳ ಜೊತೆ ಸುಚಿತ್ರಾ ಸೆನ್ ಜೊತೆ. ಅಲ್ಲಿ ನಾನು ಹೋಗಿದ್ದೆ ಸೆಟ್ಟಿಗೆ. ಅವ್ರು ನನ್ನ ನೋಡ್ಬಿಟ್ಟು ಹಂಗೇ ವಾಚ್ ಮಾಡ್ತಾಯಿದ್ರು. ನಿನ್ನ ಮುಖ ಸೇಮ್ ಹೇಮಾನ್ ಜ್ಞಾಪನ ಬರ್ತಾಯಿದೆ ಅಂತ. ಅದು ಜರ್ನಲಿಸ್ಟ್ ಯಾರು ನೋಡ್ಬಿಟ್ಟು ಸುಮ್ಮನೆ ದೇ ಕ್ರಿಯೇಟೆಡ್ ಅ ಸ್ಟೋರಿ. ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಅದು. ಇಷ್ಟೊಂದು ನೇಮ್ ಅಂಡ್ ಫೇಮ್ ಹೊತ್ತು ಬಂದಿದ್ದ ರೀಟಾ ಈಗ ಇಬ್ಬರು ಮಕ್ಕಳೊಂದಿಗೆ ಪತಿ ರಾಧಾಕೃಷ್ಣ ಅವರೊಂದಿಗೆ ಸುಖ ಜೀವನ ನಡೆಸ್ತಾ ಇದ್ದಾರೆ. ಮಗ ಅಭಿಷೇಕ್ ತಂದೆಯೊಂದಿಗೆ ಬಿಸ್ನೆಸ್ನಲ್ಲಿ ಬ್ಯುಸಿ ಆಗಿದ್ರೆ, ಮಗಳು ಐಶ್ವರ್ಯ ಡಾಕ್ಟರ್. ತಾಯಿ ನಟನೆಯ ಹಾದಿಯನ್ನ ನೆನಪಿಸಿಕೊಳ್ಳೋ ಐಶ್ವರ್ಯಾಗೆ ಇವರು ನಟಿಯಾಗಿದ್ರು ಅನ್ನೋದು ಗೊತ್ತಾಗಿದ್ದೆ ಪ್ರೈಮರಿ ಸ್ಕೂಲ್ನಲ್ಲಿ ಓದುವಾಗ. ಆಗಲೇ ತಂದೆ ರಾಧಾಕೃಷ್ಣ ಕೂಡ ಹೀರೋ ಅನ್ನೋದು ಗೊತ್ತಾಗಿತ್ತು. ನನಗೆ ಆ್ಯಕ್ಚುಲಿ ಗೊತ್ತೇ ಇದ್ದಿಲ್ಲ. ಮಮ್ಮಿ ಯಾವತ್ತೂ ನಂಗೆ ಹೇಳೂ ಇಲ್ಲ ಫಿಲ್ಮ್ ಫೀಲ್ಡಿನಿಂದ ಅಂತ. ಒಂದ್ಸಲ ಪ್ರಾಬ್ಲಿ ನನ್ನ ಸ್ಕೂಲಿಗೆ ಬಿಡಕ್ಕೆ ಬರ್ತಾಯಿದ್ರು ರೆಗ್ಯುಲರ್ ಆಗಿ. ಶಿ ಶುಡ್ ಡ್ರಾಪ್ ಮೀ ಆ್ಯಂಡ್ ಪಿಕ್ ಮೀ ಅಪ್. ಸೊ ಆವಾಗ ನನ್ನ ಟೀಚರ್ಸ್ ಗುರ್ತಿಟ್ಬಿಟ್ಟು ಹೇಳಿದ್ರು ಶಿ ಈಸ್ ಅನ್ ಹೀರೋಯಿನ್ ಅಂತ. ದೆನ್ ಐ ಆಸ್ಕ್ ಮೈ ಮಾಮ್ ಆ್ಯಂಡ್ ದೆನ್ ಐ ಆಸ್ಕ್ ಮೈ ಫಾದರ್. ಆವಾಗ ನನಗೆ ಗೊತ್ತಾಯಿತು ಶಿ ಈಸ್ ದೇರ್ ಫ್ರಮ್ ದ ಫಿಲ್ಮ್ ಫೀಲ್ಡ್. ಐ ವಾಸ್ ನೆವರ್ ಅವೇರ್ ಆಫ್ ಇಟ್. ಯಾವತ್ತೂ ನಂಗೆ ಹೇಳೂ ಇಲ್ಲ. ಶಿ ನೆವರ್ ಬಿಹೇವ್ ದಟ್ ವೇ. ಸೊ ಡಾಕ್ಟರ್ ಐಶ್ವರ್ಯ ಅವರ ಸ್ನೇಹಿತರೆಲ್ಲರಿಗೂ ರೀಟಾ ಅಂಚನ್ ಅವರ ಬಗ್ಗೆ ಗೊತ್ತು. ಅವರೆಲ್ಲರೂ ರೀಟಾ ಅವರ ದೊಡ್ಡ ಫ್ಯಾನ್ಸ್. ಟಿವಿಗಳಲ್ಲಿ ಪರಸಂಗದ ಗೆಂಡೆತಿಮ್ಮ ಬಂದಾಗ್ಲೆಲ್ಲ ಐಶ್ವರ್ಯ ಅವರಿಗೆ ಒಂದು ಮೆಸೇಜ್ ಆದ್ರೂ ಹಾಕ್ತಾರೆ. ಸೊ ಅದು ಏರಾ ಏರಿಯಾ ಅಂಪರದಾಗಿ ಇಸ್ ಅನದರ್ ಸಾಂಗ್ ವಿಚ್ ಇಸ್ ವೆರಿ ಫೇಮಸ್. ಸೊ ಆ ಸಾಂಗ್ಸ್ ಎಲ್ಲ ಯಾವಾಗಲೂ ದೇ ಕೀಪ್ ಸಿಂಗಿಂಗ್ ಅಂಡ್ ದೆನ್ ಐ ಕ್ಯಾನ್ ಸಿ ದಟ್ ಶಿ ಫೀಲ್ ಸೊ ಹ್ಯಾಪಿ ಅಬೌಟ್ ಇಟ್ ಬೀಯಿಂಗ್ ರೆಕಗ್ನೈಸ್ಡ್ ಅಂಡ್ ಪೀಪಲ್ ಐ ಮೀನ್ ಶಿ ಗೋಸ್ ಬ್ಯಾಕ್ ಇನ್ ಟು ದೋಸ್ that mood. Maybe my dad and mom both go back to the mood of those era when people remind them of that. It's very frequent. ತಂದೆ ತಾಯಿ ಇಬ್ಬರು ಕಲಾ ಸೇವೆ ಮಾಡಿರೋದ್ರಿಂದ ಮಗಳಿಗೂ ಆಫರ್ಗಳು ಸಿಕ್ಕಿದ್ವು. ಇನ್ನು ಓದ್ತಾ ಇರುವಾಗ್ಲೇ ಗಣೇಶ್ ನಟಿಸಿದ್ದ ಮುಂಗಾರು ಮಳೆ ಚಿತ್ರಕ್ಕೆ ಐಶ್ವರ್ಯ ನಾಯಕಿಯಾಗಬೇಕಿತ್ತು. ಆದ್ರೆ ತಂದೆ ರಾಧಾಕೃಷ್ಣ ಮಗಳ ಓದಿಗೆ ಮೊದಲ ಆದ್ಯತೆ ಕೊಟ್ಟಿದ್ರಿಂದ ಅದು ಸಾಧ್ಯವಾಗಲಿಲ್ಲ. Yes, if it's really good and worth it, why not? Because see, my mom got name ಇದೆ, dad got name ಇದೆ, there's a family name. So if I do something which should be in par with that, alva. ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋ ರೀಟಾ ಅಂಚನ್ಗೆ 2010ರಲ್ಲೇ ಹೃದಯಾಘಾತವಾಗಿತ್ತು. ಅಸಲಿಗೆ ಅವರಿದ್ದ ಆ ಸನ್ನಿವೇಶದಲ್ಲಿ ಬದುಕಿ ಬಂದಿದ್ದೇ ಹೆಚ್ಚು. ನಿಜಕ್ಕೂ ಅಂದು ಪವಾಡವೇ ನಡೆದಿತ್ತು. 2010ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು ನನಗೆ. ಅದು ನನಗೆ ಪೇಯ್ನ್ ಬಂದೇ ಇಲ್ಲ, ಗೊತ್ತೇ ಆಗಿಲ್ಲ ನನಗೆ ಸರಿ. ಒಂದೇ ಸಡನ್ನಾಗಿ ಒಂಥರ ಅನ್ಈಸಿನೆಸ್ ಇತ್ತು. ಐ ಟೋಲ್ಡ್ ಮೈ ಡಾಟರ್, ಅವಳು ಡಾಕ್ಟರ್ ಅಲ್ಲ, ನಿನ್ನ ತಾಯಿ, ಅವಳು ಆವಾಗ ಅಲ್ಲಿ ಮಲ್ಯಾನಲ್ಲಿ ಕೆಲಸ ಮಾಡ್ತಾಯಿದ್ಲು ನನ್ನ ಮಗಳು, ನಿನ್ನ ತಾಯಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ನಾನು ತಗೊಂಡ್ರೆ ಅವ್ರ ಸರ್ಪ್ರೈಸ್, ನೀನು ಹೆಂಗೆ ಬದುಕಿದೆಯಾ ಅಂತ, ನೀನು ದೇವ್ರಿಗೆ ತುಂಬ ಪ್ರೇ ಮಾಡ್ತೀಯಾ ಅಂತ ಕೇಳಿದ್ರು. ಹ್ಞೂ ಅಂದೆ, ನಾನು ತುಂಬ ಸ್ಪಿರಿಚುವಲ್ ಅಂತ, ಅದಕ್ಕೆ ನೀನು ಬದುಕಿದೆಯಾ, ಇಲ್ಲ ನೀವು ಆರ್ ಆಲ್ರೆಡಿ ಡೆಡ್, ಐ ಡೋಂಟ್ ನೋ ಹೌ ಯು ಲಿವ್ಡ್ ಅಂತ. ಸೆಕೆಂಡ್ ಲೈಫ್ ಥರ ಬಂತು ನನಗೆ. ಪರಸಂಗದ ಗೆಂಡೆತಿಮ್ಮನಂತಹ ಒಂದೇ ಒಂದು ಚಿತ್ರದಲ್ಲಿ ಕನ್ನಡಿಗರ ಮನ ಗೆದ್ದಿದ್ದ ನಟಿ ದಿಢೀರನೆ ಕಣ್ಮರೆಯಾಗಿದ್ರು. ಅಭಿಮಾನಿಗಳಿಗೆ ಸುಳಿವು ಸಿಗದ ಹಾಗೆ ತೆರೆಮರೆಗೆ ಸರಿದಿದ್ದ ನಟಿ ಈಗ ಮತ್ತೆ ಪ್ರತ್ಯಕ್ಷವಾಗಿದ್ದಾರೆ. ಸಂಸಾರದ ಜವಾಬ್ದಾರಿಗೆ ಕನಸನ್ನ ಕೈಬಿಟ್ಟ ನಟಿಗೆ ಇಂದು ಆ ಬಗ್ಗೆ ಬೇಸರ ಇಲ್ಲ. ಒಂದು ಒಳ್ಳೆಯ ಕುಟುಂಬ ಸೇರಿಕೊಂಡ ನೆಮ್ಮದಿ ಇವರಿಗಿದೆ. ಹರೀಶ್ ಹೊಸಕೋಟೆ ಜೊತೆ ಮುರಳೀಧರ್, ETV ನ್ಯೂಸ್, ಬೆಂಗಳೂರು. ಇದಾಗಿತ್ತು ಇವತ್ತಿನ ಅಭಿನೇತ್ರಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ನೋಡ್ತಾ ಇರಿ ETV ನ್ಯೂಸ್, ಸುದ್ದಿಯೇ ಜೀವಾಳ.